ಮಾರಾಟ ಮಾಡಲು ಯತ್ನಿಸಿದ್ದ ಓರ್ವ ವಿದೇಶಿ ಸೇರಿದಂತೆ ಇಬ್ಬರು ಡ್ರಗ್ ಪೆಡ್ಲರ್ಗಳನ್ನು ಪುಲಕೇಶಿ ನಗರ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪುಲಕೇಶಿ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಅನೇಕರು ಅಪರಿಚಿತ ವ್ಯಕ್ತಿಗಳು ನಿಷಿದ್ಧ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿರುವುದಾಗಿ ಮಾಹಿತಿಯನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಆನಂದ್ ನಾಯಕ್ ಅವರಿಗೆ ನೀಡಲಾಗಿದೆ. ಕೂಡಲೇ NPS ಕಾರ್ಡ್ ಪ್ರಕರಣವನ್ನು ದಾಖಲಿಸಿಕೊಂಡು ಸಿಬ್ಬಂದಿಗಳೊಂದಿಗೆ ಮಾರಾಟ ಮಾಡುತ್ತಿದ್ದ ಸ್ಥಳಗಳ ಮೇಲೆ ದಾಳಿ ನಡೆಸಿ ಡ್ರಗ್ ಪೆಡ್ಲರ್ಗಳನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿರುವುದಾಗಿ ಬಾಯ್ಬಿಟ್ಟಿದ್ದಾರೆ. ಬಂಧಿತ ಡ್ರಗ್ ಪೆಡ್ಲರ್ಗಳಿಂದ 9 ಲಕ್ಷ ರೂಪಾಯಿ ಮೌಲ್ಯದ 5 ಗ್ರಾಂ ಕೊಕೇನ್, 4 ಕೆಜಿ 92 ಗ್ರಾಂ ಗಾಂಜಾವನ್ನು ಪುಲಕೇಶಿ ನಗರ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪುಲಕೇಶಿ ನಗರ ವ್ಯಾಪ್ತಿಯಲ್ಲಿ ಕೋಕೇನ್ ಮತ್ತೆ ಗಾಂಜಾ ಸಿಕ್ಕಿದೆ. ಇದು ಅಂದಾಜು 9 ಲಕ್ಷದು. ಇದರಲ್ಲಿ ಒಬ್ಬ ಫಾರಿನರ್ ಇನ್ನೊಬ್ಬ ಲೋಕಲ್ ಆರೋಪಿ. ಫಾರಿನರ್ ಯಾರಿದ್ರೆ ಅವ್ರ ಮೇಲೆ ಹಲವಾರು ಕೇಸಸ್ ಇದೆ. ಅದಕ್ಕೆ ನಮ್ಮ ಸಂಬಂಧಪಟ್ಟ ಜಾಯಿಂಟ್ ಕಮಿಷನರ್ ಅವರು ಅದರ ಬಗ್ಗೆ ಕಾನೂನು ಪ್ರಕಾರ ಸೀರಿಯಸ್ ಕ್ರಮ ತಗೊಳ್ಳಿಕ್ಕೆ ನಾವು ಹೇಳಿದ್ದೇವೆ. ಈ ಕಾರ್ಯಾಚರಣೆಯನ್ನ ಪೂರ್ವ ವಿಭಾಗದ ಡಿಸಿಪಿ ಡಾಕ್ಟರ್ ವಿಕ್ರಮ್ ಆಮಟೆ ಅವರ ನಿರ್ದೇಶನದಂತೆ ಭಾರತೀನಗರ ಉಪವಿಭಾಗದ ಎಸಿಪಿ ಬಸವರಾಜು ಅವರ ಮಾರ್ಗದರ್ಶನದಲ್ಲಿ ಪುಲಕೇಶಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದ್ ನಾಯಕ್ ಅವರ ನೇತೃತ್ವದಲ್ಲಿ ಪಿಎಸ್ಐ ಅಸ್ಕರ್ ಮಿರ್ಸಾ, ಎಎಸ್ಐಗಳಾದ ಶ್ರೀನಿವಾಸ್, ಹುಸೇನ್, ಸಿದ್ದರಾಮ, ಸಿಬ್ಬಂದಿಗಳಾದ ಅಶೋಕ್, ದರ್ಶನ್, ಹಾಲಪ್ಪ, ನಾಗರಾಜ್, ವಿಶ್ವನಾಥ್ ಅವರುಗಳ ತಂಡ ಡ್ರಗ್ ಪೆಡ್ಲರ್ ಅನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.